ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ಇವತ್ತು ಬೆಳಗ್ಗೆ ನಾನು ಅದರಿಂದ ಸಂಘಟನೆ ಬಂದು ಒಂದು ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಧ್ಯದಲ್ಲಿ ಚಿಕ್ಕಲಿಗಿ ಕ್ರಾಸ್ನಲ್ಲಿ ನೀರಾವರಿಗಾಗಿ ಹೋರಾಟ ಮಾಡತಕ್ಕಂತಹ ಹೋರಾಟಗಾರರಿಗೆ ಭೇಟಿಯಾಗಿ ತದನಂತರ ಸಿಂಧಿಗಿ ತರತಕ್ಕಂಥ ಸಂಘಟನೆಯಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾವು ಹೇಳ್ಕೊಂಡಿದ್ವಿ. ಹೋಗುವ ಮಧ್ಯದಲ್ಲಿ ನಾನು ಪಕ್ಷದ ಕಾರ್ಯಾಲಯಕ್ಕೆ ಬರ್ತೀನಿ. ಅಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಭೇಟಿಯಾಗಿ ಮಾಧ್ಯಮದವರಿಗೂ ಕೂಡ ಭೇಟಿಯಾಗಿ ನಾನು ಮುಂದೆ ತೆರಳ್ತೀನಿ ಅಂತಕ್ಕಂಥ ವಿಷಯವನ್ನ ಹೇಳಿದಾಗ ಅವರು ಅತ್ಯಂತ ಪ್ರೀತಿಯಿಂದ ಎಲ್ಲ ಘಟಕದ ಅಧ್ಯಕ್ಷರನ್ನ, ಪಕ್ಷದ ಪ್ರಮುಖರನ್ನ, ಕಾರ್ಯಕರ್ತರನ್ನ ಕಚೇರಿಗೆ ಕರೆಸಿಕೊಂಡು ಇವತ್ತು ಕಚೇರಿಯಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಪಕ್ಷದ ಎಲ್ಲ ವರಿಷ್ಠರಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷವನ್ನ ಸೇರಿ ಅಥಣಿ ಕ್ಷೇತ್ರದ ಜನ ನನ್ನನ್ನ ಅಭೂತಪೂರ್ವವಾಗಿ ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕನಾಗಿ ಮಾಡಿದ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆಜಿ ಅವರು, ಸೋನಿಯಾಜಿ ಅವರು, ರಾಹುಲ್ ಗಾಂಧೀಜಿ ಅವರು ಮತ್ತು ಪ್ರಿಯಾಂಕಾ ವಾದ್ರಾಜಿ ಅವರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಿಂದಿನ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಒಟ್ಟಿಗೆ ಸೇರಿಕೊಂಡು ಸರ್ವಾನುಮತದಿಂದ ಲಕ್ಷ್ಮಣ ಸವದಿಗೆ ಒಂದು ಜವಾಬ್ದಾರಿಯನ್ನು ಕೊಡಬೇಕು. ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರಿ ಸಚಿವನಾಗಿ ಮಾಡಿ ಮೊದಲನೇ ಬಾರಿಗೆ ನಾನು ಬಿಜಾಪುರ ಬಂದಂತ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗುವಂತ ಒಂದು ಅವಕಾಶ ಇರತಕ್ಕಂಥದ್ದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಬಹುಶಃ ನಿಮಗೆಲ್ಲ ಬಂದಿರುವಾಗಿ ರಾಜ್ಯದಲ್ಲಿ ಸುಮಾರು 30 ಲಕ್ಷ ಕುಟುಂಬಗಳಿಗೆ 25,000 ಕೋಟಿ ಬಡ್ಡಿ ರಹಿತ ಹಣವನ್ನ ಇವತ್ತು ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಅದು ಯಾವ್ದಾದ್ರೂ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸುತ್ತೇನೆ. ಇದರಿಂದ ರೈತಾಪಿ ವರ್ಗಕ್ಕೆ ಬಡ್ಡಿ ರಹಿತ ಸಾಲವನ್ನು ಪಡ್ಕೊಂಡು ಸ್ವಾವಲಂಬಿ ಬದುಕನ್ನ ಕಟ್ಟುವಂತ ಒಂದು ಅವಕಾಶ ಇವತ್ತು ಕಟ್ಕೊಂಡು ಬಂದಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲ ಗೊತ್ತಿಲ್ಲ. ವಿಶೇಷವಾಗಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿಗೆ 15 ಲಕ್ಷವರೆಗೆ ಸಾಲವನ್ನು ಕೊಡೋದರ ಮುಖಾಂತರ ಅಲ್ಪಾವಧಿ ಸಾಲದಲ್ಲಿ 5 ಲಕ್ಷವರೆಗೆ ಕೂಡ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದಲ್ಲಿ ರೈತಾಪಿ ವರ್ಗಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಧಿವೇಶನ ಪ್ರಾರಂಭ ಒಂದು ವಾರ ಆಯಿತು. ವಿರೋಧ ಪಕ್ಷದವರು ಈ ನಮ್ಮ ಅಧಿವೇಶನ ಪೂರ್ವದಲ್ಲಿ ವಿರೋಧ ಪಕ್ಷದವರು ಕೆಲವೊಂದು ತಂಡಗಳನ್ನ ರಚನೆ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಮತ್ತು ತಾಲೂಕುಗಳಿಗೆ ಕರೆದಿ ಈ ಬರ ಅಧ್ಯಯನ ಮಾಡ್ತೀವಿ, ಅತಿವೃಷ್ಟಿ ಅಧ್ಯಯನ ಮಾಡ್ತೀವಿ, ಅಧಿವೇಶನ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುತ್ತೇವೆ ಅಂತ ಹೇಳಿ ಪ್ರಚಾರವನ್ನು ಮಾಡ್ತೀವಿ. ಅನೇಕ ಕಡೆ ಹೋದ್ರು. ಆದರೆ ನನಗನ್ಸುತ್ತೆ ಅವರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತು ಇವತ್ತು ಒಂದು ವಾರದ ಮಟ್ಟಿಗೆ ಅಧಿವೇಶನದಲ್ಲಿ ಯಾವುದೇ ಒಂದು ಬರಗಾಲದಾಗಲಿ ಅತಿವೃಷ್ಟಿ ಆಗಲಿ ಚರ್ಚೆ ಮಾಡಲಾರದೆ ಸಮಯವನ್ನ ಹಾಳು ಮಾಡಿರ್ತಕ್ಕಂಥದ್ದು, ವಿಧಾನಸಭೆಯ ಕಲಾಪಗಳನ್ನ ಇವತ್ತು ಹಾಳು ಮಾಡಿರ್ತಕ್ಕಂಥದ್ದು ಮಾಧ್ಯಮದವರು ನಾವು ನೋಡ್ತಾ ಇದ್ದೀವಿ. ಅವರು ಕೇವಲ ಒಂದು ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡಬೇಕು, ಆ ವ್ಯಕ್ತಿಯ ದೇಶಾವಧಿ ಮಾಡತಕ್ಕಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ ಹೊರತಾಗಿ ರಾಜ್ಯದ ರೈತರ ಬಗ್ಗೆ, ಬರಗಾಲದ ಬಗ್ಗೆ, ಅತಿವೃಷ್ಟಿ ಬಗ್ಗೆ ಕಿಂಚಿತ್ತು ಅವರಿಗೆ ಕಾಳಜಿ ಇರತಕ್ಕಂಥ ಒಂದು ಸಮಯ ಕೂಡ ನಾವು ನೋಡಲಿಲ್ಲ. ಅನಾವಶ್ಯಕವಾಗಿ ಕಲಾಪದ ಸಮಯವನ್ನು ಹಾಳು ಮಾಡಿ ಬಹುಶಃ ಒಂದು ದಿವಸಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದೆ.
ಸಾರ್ವಜನಿಕರ ದುಡ್ಡಿನಿಂದ ನಡೀತಕ್ಕಂಥ ಈ ಸರ್ಕಾರ ಮತ್ತು ಅಧಿವೇಶನ ಹಾಳು ಮಾಡಿರ್ತಕ್ಕಂಥದ್ದು ಬಹುಶಃ ತಾವೆಲ್ಲೂ ಕೂಡ ಗಮನಿಸಿದೆ ಅಂತ ಹೇಳಿ ನಾನು ಭಾವಿಸುತ್ತೀನಿ. ನಾನು ವಿರೋಧ ಪಕ್ಷಕ್ಕೆ ಈಗಾಗಲೂ ಕೂಡ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ. ನಾಳೆ ಬೆಳಗ್ಗೆ ನಡೀತಕ್ಕಂಥ ಅಧಿವೇಶನದಲ್ಲಿ ಅದನ್ನ ಮಾಡೋ ವಾದವನ್ನ ಬಿಟ್ಟು ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವ್ರು ಚರ್ಚೆ ಮಾಡಬೇಕು ಮತ್ತು ಬರಗಾಲದ ಬಗ್ಗೆ ಹೆಚ್ಚು ಒತ್ತಡ ಕೊಟ್ಟು ಚರ್ಚೆ ಮಾಡಿ ಕೇಂದ್ರದಿಂದ ಬರ್ತಕ್ಕಂಥ ಹಣವನ್ನ ಈ ಬರಗಾಲಕ್ಕೆ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ. ವಿರೋಧ ಪಕ್ಷದ ನಾಯಕರು ಈ ರಾಜ್ಯದ ಬರಗಾಲದ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿ ವಿಶೇಷ ಈ ಬರಗಾಲ ಪೀಡಿತ ಪ್ರದೇಶಗಳಿಗೆ ಹಣವನ್ನ ಕೇಂದ್ರದಿಂದ ತರಿಸಿ ರಾಜ್ಯ ಸರ್ಕಾರ ಕೊಡುವ ಮುಖಾಂತರ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾಳೆ ಬೆಳಗ್ಗೆ ಮತ್ತೆ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ಎರಡೂ ಪಕ್ಷದಲ್ಲಿ ಅದು ಬಿಜೆಪಿ ಪಕ್ಷ ಇರಬಹುದು ಮತ್ತು ಜೆಡಿಎಸ್ ಪಕ್ಷದವರು ಇರಬೇಕು, ಅವರು ಒಟ್ಟಿಗೆ ಸೇರಿಕೊಂಡು ಈ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಿ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಈ ಬರಗಾಲ ಪರಿಹಾರಕ್ಕೆ ಅವರು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಎರಡೂ ಪಕ್ಷದವರಿಗೆ ಆಗ್ರಹವನ್ನು ಮಾಡ್ತೀನಿ. ವಿಶೇಷವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೊಸದಾಗಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸರ್ಕಾರದ ಮೇಲೆ ಜನರ ಬಾಗಿಲಿಗೆ ಹೋಗ್ಬೇಕು, ಜನರ ಸಮಸ್ಯೆಗಳನ್ನ ಅವ್ರ ಮನೆ ಬಾಗಿಲಿಗೆ ಹೋಗಿ ಅದನ್ನ ನಿವಾರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ದಾರೆ. ಅದು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಅನೇಕ ಶಾಸಕರಿರ್ಬೋದು ಮತ್ತು ಮಂತ್ರಿಗಳಿರ್ಬೋದು, ಯಾರ್ಯಾರು ಸಚಿವರಾಗಿದ್ದಾರೆ, ಯಾವ್ಯಾವ ಜಿಲ್ಲೆಗೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ, ಆ ಉಸ್ತುವಾರಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಚಿವರು ವಾರದಲ್ಲಿ ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಆಯಾ ತಾಲೂಕುಗಳಿಗೆ ಹೋಗ್ಬೇಕು, ಹೋಬಳಿ ಮಟ್ಟಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಜನಸ್ಪಂದನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಜನರ ಸಮಸ್ಯೆಯನ್ನ ತ್ವರಿತವಾಗಿ ಅದನ್ನ ಬಗೆಹರಿಸಬೇಕು ಅಂತಕ್ಕಂಥ ಹೊಸ ಆದೇಶವನ್ನ ಮಾಡಿ ನಮ್ಮ ಸರ್ಕಾರ ಜನರ ಪರವಾಗಿ ಜನರ ಬಾಗಿಲಿಗೆ ಹೋಗಿದೆ ಅಂತಕ್ಕಂಥದ್ದನ್ನ ಇವತ್ತು ಹೊಸ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಮಾನದಲ್ಲಿ ರಾಜ್ಯದ ಜನ ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ವಿಶೇಷವಾಗಿರ್ತಕ್ಕಂಥ ನಾನು ಸಿದ್ದಿಗೇರಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಂದ ಮತ್ತೆ ನಾನು ಗುಲ್ಬರ್ಗಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ದಾರಿ ಮಧ್ಯದಲ್ಲಿ ನಾನು ಒಂದು ಪರಿಪಾಠವನ್ನು ಇಟ್ಕೊಂಡಿದ್ದೀನಿ. ಯಾವ ಜಿಲ್ಲೆಗೆ ಹೋಗ್ತೀವೋ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಾಲಯಕ್ಕೆ ಹೋಗ್ಬೇಕು, ನಮ್ಮ ಮುಖಂಡರಿಗೆ ಭೇಟಿ ಆಗ್ಬೇಕು, ಅವರಲ್ಲಿ ಇರ್ತಕ್ಕಂಥ ಭಾವನೆಯನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನದಲ್ಲಿ ಪಕ್ಷವನ್ನು ಇನ್ನಷ್ಟು ಸಂಘಟಿಸಿ ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ಪಟ್ಟು ಇವತ್ತು ನಮ್ಮ ಸರ್ಕಾರ ಅನೇಕ ಹೆಜ್ಜೆಗಳನ್ನು ಇಟ್ಟಿದೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ಭರವಸೆ ಕೊಡ್ತೀನಿ, ನಮ್ಮ ಪಕ್ಷದ ಮುಖಂಡರಿಗೆ ನಿಮ್ಮೆಲ್ಲರ ಶ್ರಮದಿಂದ, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಏನು ಆಡಳಿತ ಮಾಡ್ತಾ ಇದೆ. ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದು ಹಳ್ಳಿಗೆ ಹೋದಾಗ ಜನ ಅವ್ರ ಮುಂದೆ ಬಂದು ಮತ್ತೆ ನೀವೇ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಶೀರ್ವಾದ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮುಂದಿನ ದಿನಮಾನದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್.